ಹ್ಮ್ ಜಿತಂತೆ ಪುಂಡರೀಕಾಕ್ಷ ಜಿತಂತೆ ವಿಶ್ವಭಾವನ ಶ್ರೀಕೇಶ ಪೂರ್ವಜ ಸಾಕಾಗಿತ್ತಲ್ಲ ಸೊಪ್ಪಿತ್ತ ಮನೆ ಅಧ್ಯಾಯ. ಹಾ ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಶ್ರೀಕೇಶ ಮಹಾಪುರುಷ ಪೂರ್ವಜ. ಎಲ್ಲವನ್ನೂ ಗೆದ್ದವನು ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ. ನಮಸ್ತೆ ವಾಸುದೇವಾಯ ಶಾಂತಾನಂದ ಚಿದಾತ್ಮನೆ ಅಜಿತಾಯ ನಮಸ್ತುಭ್ಯಂ ಷಾಡ್ಗುಣ್ಯ ನಿಧಯೇ ನಮಃ. ನಮಸ್ತೆ ವಾಸುದೇವಾಯ, ವಾಸುದೇವ ನಿನಗೆ ತೇ ನಮಃ, ನಿನಗೆ ನಮಸ್ಕಾರ. ಶಾಂತಾನಂದ ಚಿದಾತ್ಮನೆ, ಶಾಂತ ಆನಂದ ಚಿದಾತ್ಮನೆ, ಶಾಂತವಾದ ಆನಂದ ಚಿತ್ ಅವುಗಳಿಂದ ಕೂಡಿರ್ತಕ್ಕಂಥವನೇ. ಶಾಂತ ಹೇಳಿದ್ರೆ ಸುಖ, ಸುಖದ ಅಂತವಾದ ಆನಂದ, ಅಂತ್ಯಂತ ಆನಂದ ಅಲ್ಲ, ಅಲ್ಟಿಮೇಟ್ ಆನಂದ. ಸಾಕಾಷ್ಠ ಸಾ ಪರಾಗತಿ. ಇದಕ್ಕೂ ಜ್ಞಾನಕ್ಕೂ ಅನ್ವಯ. ಅದು ಪರಿಪೂರ್ಣವಾದ ಜ್ಞಾನ, ಅದಕ್ಕಿಂತ ಪೂರ್ಣತೆ ಇಲ್ಲವೇ ಇಲ್ಲ, ಜೀರೋ. ನಮಸ್ತೆ ವಾಸುದೇವಾಯ ಶಾಂತಾನಂದ ಚಿದಾತ್ಮನೆ ಅಜಿತಾಯ ನಮಸ್ತುಭ್ಯಂ ಷಾಡ್ಗುಣ್ಯ ನಿಧಯೇ ನಮಃ. ಏನಿದೆ ಹಿಂದು ಮುಂದೆ ಇರುತ್ತದು. ಈ ಮೂರನೇ ನೋಡಿ ಮುಂದೆ ಅಧ್ಯಕ್ಷ, ಮಧ್ಯ ವರ್ಷ ಓದಿದ್ವಿ, ಮುಂದಿದೆ ಅದು. ಅಧ್ಯಕ್ಷಾಯ ಸ್ವತಂತ್ರಾಯ ನಿರಪೇಕ್ಷಾಯ ಶಾಶ್ವತೆ ಮಹಾಭೂತಿ ಸಂಸ್ಥಾಯ ಮಹಾವಿಭೂತಿ ಸಂಸ್ಥಾಯ ನಮಸ್ತೆ ಪುರುಷೋತ್ತಮ. ಅಧ್ಯಕ್ಷಾಯ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಅಧ್ಯಕ್ಷ ಅಂದ್ರೇನು? ಅಧ್ಯಕ್ಷೋ ಅಧಿಪತಿ ಪ್ರೋಕ್ತ. ಗೀತಾ ತಾತ್ಪರ್ಯದಲ್ಲಿ ಅಧಿಪತಿ ಅಂತ ಅರ್ಥ, ಸರ್ವಾಧಿಪತಿ ಪರಮಾತ್ಮ. ಸ್ವತಂತ್ರಾಯ, ಸ್ವತಂತ್ರ ಪರಮಾತ್ಮ. ಅಧ್ಯಕ್ಷರು ತತ್ವಕ್ಕೆ ಅಧ್ಯಕ್ಷರೇ, ಆದ್ರೆ ಇದಲ್ಲ, ಸ್ವತಂತ್ರರಲ್ಲ ಮತ್ತು ಸರ್ವಕ್ಕೂ ಅಲ್ಲ. ಇದು ಸರ್ವಾಧ್ಯಕ್ಷಾಯ ಅಂತ ಅರ್ಥ. ನಿರಪೇಕ್ಷಾಯ ಶಾಶ್ವತಿ, ಏನು ದೇವರ ಅಪೇಕ್ಷೆ ಪಡೋದೇ ಇಲ್ಲ. ಅದೇ ಪ್ರಯೋಜನ ಬ್ರಹ್ಮಸೂತ್ರ. ಶಾಶ್ವತ, ಅವಳು ಒಂದೇ ರೀತಿ ಇರ್ತಾನೆ, ವ್ಯತ್ಯಾಸ ಶಾಶ್ವತವಾಗಿಯೂ ಅವನೊಬ್ಬರೇ ಅಧ್ಯಕ್ಷ. ಒಂದೊಂದು ವರ್ಷ ಅಧ್ಯಕ್ಷ ಚೇಂಜ್ ಆದಾಗ ಆಗೋದಿಲ್ಲ. ಮಹಾವಿಭೂತಿ ಸಂಸ್ಥಾಯ, ಮಹಾವಿಭೂತಿ ಮಹಾಲಕ್ಷ್ಮಿ ಅವರೊಳಗೆ ಯಾವಾಗ ನೆಲೆಸಿದ್ದಾನೆ. ಯಾಕೆ ಅವರಿಗೆ ಗುಣಗಳಿದೆ, ಅದಕ್ಕೋಸ್ಕರ ಅವರೊಳಗಿರೋದ್ರಿಂದ ಈ ಸ್ವಾತಂತ್ರ್ಯ ಅವರಿಗಿಲ್ಲ. ನಮಸ್ತೆ ಪುರುಷೋತ್ತಮ. ಬ್ರಹ್ಮದೇವರು ತೇತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಎದುರು ನೋಡ್ಕೊಂಡು ಮಾತಾಡ್ತಾರೆ. ಎದುರಿಗಿದ್ದಾಗ ನೀವು ಅಂತಾರೆ, ಬೇರೆ ಅವರು ಅಂತಾರೆ. ಅವ್ರನ್ನ ಕರ್ಕೊಂಡು ಬನ್ನಿ, ಗೊತ್ತಾಯ್ತಾ? ನೀವು ಬನ್ನಿ ಅನ್ಬೇಕು, ನೀವು ಕರ್ಕೊಂಡು ಬನ್ನಿ ಅಂತ ನೀವೇ ಕರ್ಕೊಂಡು ಬರ್ಬೇಕು. ಆದ್ರಿಂದ ಪದ ಉಪಯೋಗಿಸೋದ್ರಲ್ಲೇ ಯಾರು ಮಾತಾಡ್ತಾರೆ ಗೊತ್ತಾಗ. ನಮಸ್ತೆ ಅಂತ ಹೇಳ್ಬೇಕಾದ್ರೆ ಎದುರಿಗಿದ್ದವರಿಗೆ ಮಾತ್ರ ಹೇಳಕ್ ಸಾಧ್ಯ. ಬ್ರಹ್ಮದೇವರು ನೋಡ್ತಾ ಇದ್ದಾರೆ, ಪ್ರಳಯ ಕಾಲದಲ್ಲಿ ನೋಡ್ತಾರೆ ಬ್ರಹ್ಮವಾಯುಗಳಾದ್ರಿಂದ ಅವ್ರಾಗ ಹೇಳ್ತಾರೆ. ಮಹಾಭೂತಿ ಸಂಸ್ಥಾಯ ನಮಸ್ತೆ ಪುರುಷೋತ್ತಮ. ಸಹಸ್ರ ಶಿರಸೇ ತುಭ್ಯಂ ಸಹಸ್ರ ಚರಣಾಯತೆ. ಎಲ್ಲ ಪುರುಷೋತ್ತದ ಅರ್ಥ. ಸಹಸ್ರ ಶಿರಸ್ಸು, ಸಹಸ್ರ ಶೀರ್ಷ ಪುರುಷ, ಸಹಸ್ರ ಚರಣಾಯತ, ಸಹಸ್ರಪಾತ್. ಸಹಸ್ರ ಪದಕ್ಕೆ ಅನಂತ ಅಂತ ಅರ್ಥ ಇಲ್ಲಿ. ಅನಂತ ಪಾದ, ಅನಂತ ಮತ್ತೆ ಶಿರಸ್ಸು, ಸಹಸ್ರ ಬಾಹವೆ. ನಮಗೆ ಅನ್ಸುತ್ತಾಗ ದೇವರಿಗೆ 1000 ತಲೆ, ರಾವಣನಿಗೆ 10 ತಲೆ. ಎಷ್ಟು ವ್ಯತ್ಯಾಸ? ಭಾರ್ಯನ ಇಂಟು 100 ಅಷ್ಟೇ, ಜಾಸ್ತಿ ಏನಾಗ್ಲಿಲ್ಲ ತಿಳ್ಕೊಂಡ್ರೆ. ಅಲ್ಲ, ಅನಂತ. ರಾವಣನಿಗೆ ಯಾಕೆ ಕಂಪೇರ್ ಮಾಡಬಾರ್ದು ಅಂದ್ರೆ 10 ತಲೆ 20 ಕೈ 2 ಕಾಲು. 10 ತಲೆ 20 ಕೈ 2 ಕಾಲು, ಅರ್ಥ ಆಯ್ತಾ? ಆದ್ರೆ ದೇವರಿಗೆ ಅನಂತ ತಲೆ, ಅನಂತ ಕೈ, ಅನಂತ ಪಾದ. ಇದು ಅವರಿಗಿಲ್ಲ, ಅನಂತ ಕಣ್ಣು ಇಲ್ಲ ಅಷ್ಟೇ. ಇದು ಅರ್ಥ ಮಾಡ್ಕೊಂಡ್ರೆ ಡಬಲ್ ಮಾಡ್ತಾ ಹೊಲಕ್ಕೆ ಬರೋದೇ ಇಲ್ಲಿ, ಎಲ್ಲ ಇನ್ಫೈನೈಟ್. ಆಗ ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಎಲ್ಲರೂ ಏನಾಗ್ತಿತ್ತು, ಇಷ್ಟರ ಮಟ್ಟಿಗೆ ಒಂದು 100 ಟೈಮ್ಸ್ ಥಿಯೇಟರ್ ಅಂತ ತಿಳಿಬಹುದಾಗಿದೆ. ಅಲ್ಲ, ಎಲ್ಲಾರು ಒಂದೇ ರೂಪಗಳು, ಎಲ್ಲ ರೂಪಗಳು ಅನಂತಾರೆ. ಸಹಸ್ರ ಬಾಹವೇ ತುಭ್ಯಂ ಸಹಸ್ರ ನಯನಾಯಚ. 1000 ಕಣ್ಣುಗಳು. ಇಂದ್ರದೇವರಿಗೆ 1000 ಕಣ್ಣುಗಳು, ಆದ್ರೆ ಅವೆಲ್ಲ ವರ್ಕ್ ಮಾಡೋ ಕಣ್ಣುಗಳೇ ಅಲ್ಲ. ಕಣ್ಣಿನ ರೀತಿ ಕಾಣಿಸುತ್ತೆ ಹೊರತು ಏನಲ್ಲ ಅವು ಸರ್ವದೃಷ್ಟಿ ಅದೆಲ್ಲ ಇಲ್ಲ. ಅದು ದೋಷ ಅವರಿಗೆ. ಸಹಸ್ರಾಕ್ಷ ಎಂಬುದು ದೋಷ. ಎಲ್ಲಿಂದ ಬಂತದು? ಶಾಪದಿಂದ ಬಂತು ಸಹಸ್ರಾಕ್ಷ ಎಂಬುದು. ಎಲ್ಲೆಲ್ಲ ಕಂಡಿದ್ರೆ ಗುಣ ಅಲ್ಲ ಅದು, ದೇವರಿಗೂ ಗುಣ, ಉಳಿದವರಿಗಲ್ಲ. ಅಮೂರ್ತಯೇ ನಮಸ್ತುಭ್ಯಂ ಅಂದ್ರೆ ಒಂದೇ ಸಹಸ್ರಾಕ್ಷ ಪದ ದೇವರಿಗೆ ಗುಣ, ಇಂದ್ರದೇವರಿಗೆ ದೋಷ. ಗುಣ ಸ್ತುತಿ ಅಲ್ಲ, ದೋಷ ಸ್ತುತಿ. ಸಹಸ್ರ ಬಾಹವೇ ತುಭ್ಯಂ ಸಹಸ್ರ ನಯನಾಯತಿ. ಶಾಪ ಒಂದು ಕಾರಣ, ಪ್ರಾರಬ್ಧ ಮುಖ್ಯವಾದ ಕಾರಣ. ಪ್ರಧಾನ ಪುರುಷೇಶಾಯ ನಮಸ್ತೆ ಪುರುಷೋತ್ತಮ. ಪ್ರಧಾನ ಪುರುಷೇಶ ಎಲ್ಲಿ? ವಿಷ್ಣು ಸಹಸ್ರನಾಮ. ನಮಸ್ತೆ ಪುರುಷ, ಅದು ವಿಷ್ಣು ಸಹಸ್ರನಾಮತ್ತೆ. ಅಮೂರ್ತಯೇ ನಮಸ್ತುಭ್ಯಂ. ಅಮೂರ್ತಿ ಅಂತ ಹೇಳಿದ್ರೆ ಪ್ರಾಕೃತ ಮೂರ್ತಿ ರಹಿತ.
ಏಕಮೂರ್ತಾಯ ನಮಃ, ಒಂದೇ ಮೂರ್ತಿ ಹೊಂದಿರಬಹುವನು ನಮಸ್ಕಾರ. ಅನೇಕ ಮೂರ್ತಯೇ ತುಭ್ಯಂ ಅಕ್ಷರ ಯಚತೆ ನಮಃ. ಅದೇ ಏಕ ಅಮೂರ್ತಿ ಅನೇಕ ಮೂರ್ತಿ. ಅನೇಕ ಅಂತ ಹೇಳಿದ್ರೆ ಅನಂತ ಇದೆ. ತುಭ್ಯಂ ಅಕ್ಷರಾಯಚತೆ ನಮಃ. ನೀನು ಅಕ್ಷರ ಎಲ್ಲ ವಿಷ್ಣು ಸಹಸ್ರನಾಮಂತೆ. ವ್ಯಾಪಿನೇ ವಿಶ್ವವಶೋ ವ್ಯಾಪಿ ವಿಷ್ಣು ಸಹಸ್ರನಾಮ. ವೇದ ವೇದ್ಯಾಯತೆ ನಮಃ. ನಮಸ್ತೆ ಪರಮಾತ್ಮನೆ, ವೇದ ವೇದ್ಯನಾಗಿದ್ದಿ, ಸರ್ವತ್ರ ವ್ಯಾಪ್ತನಾಗಿದ್ದಿ, ಹೀಗೆಲ್ಲ ತಿಳಿಸಿದೆ. ಇನ್ನೊಂದ್ಸರ್ತ ಅರ್ಥ ವೇದಶ್ಚಾಸೋ ವೇದ್ಯಶ್ಚ. ವೇದದಲ್ಲೂ ಇರೋ ನೀನೆ, ವೇದ್ಯನೂ ನೀನೆ. ಪೂಜ್ಯ ಪೂಜಕ ಇದ್ದಾಗೆ ವೇದ ವೇದ್ಯ. ಚಿನ್ಮಾತ್ರ ರೂಪಿಣಿ ತುಭ್ಯಂ ನಮಸ್ತುರ್ಯಾದಿ ಮೂರ್ತಯೇ. ಚಿನ್ಮಾತ್ರ ರೂಪಿ ಶಬ್ದಕ್ಕೆ ಚಿದಾನಂದಾದಿ ಗುಣಮೂರ್ತಿ ಅಂತ ಅರ್ಥ. ವಿಖರ ಪೂರ್ಣ ಗುಣೈಕ ದೇಹ. ನಮಸ್ತುರ್ಯಾದಿ ಮೂರ್ತಯೇ. ತುರ್ಯ ಅಂತ ಹೇಳಿದ್ರಿಂದ ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ, ಆ ರೂಪ ಹೊಂದಿದವನು. ಅನಿಷ್ಠಾಯ ಸ್ಥವಿಷ್ಠಾಯ ಮಹಿಷ್ಠಾಯ ಚ ತೇ ನಮಃ. ಅಣುರ್ಬೃಹಸ್ಕೃತ ಸ್ಥೂಲ. ಅನಿಷ್ಠಾಯನ ಭಾರಿ ಸೂಕ್ಷ್ಮ ರೂಪ, ಸವಿಷ್ಠಾನ ಭಾರಿ ದೊಡ್ಡ ರೂಪ, ಮಹಿಷ್ಠ ಅಂದ್ರೆ ವ್ಯಾಪ್ತವಾದ ರೂಪ. ಚ ತೇ ನಮಃ, ಇಂಥ ನಿನಗೆ ನಮಸ್ಕಾರ. ಅನಿಷ್ಠಾಯ ಸ್ಥವಿಷ್ಠಾಯ ಅಂತ ಹೇಳಿದಾಗ ಅಣುರೂಪದಲ್ಲೂ ಪೂರ್ಣ, ಸುಧೂಪದಲ್ಲೂ ಪೂರ್ಣ. ಆದ್ರೆ ಇದು ಹಾಗಲ್ಲ. ಕ್ವಾಲಿಟಿ, ಒಂದು ಹಾಲಿನ ಹನಿ ಇಡೀ ಹಾಲಿಗೆ ಕ್ವಾಲಿಟಿ ಒಂದೇ, ಕ್ವಾಂಟಿಟಿ ಬೇರೆ ಆಗುತ್ತೆ. ದೇವರದು ಅದು ಬೇರೆ ಆಗಲ್ಲ. ಇದು ವಿಶೇಷ. ಅದನ್ನ ಮುಂದೆ ಪ್ರೂವ್ ಮಾಡಿದ್ದಾರೆ. ಅಣು ಅನಂತ ಅಂತ ಹೇಳಿದ್ರಲ್ಲ, ಅಲ್ಲಿ ಪ್ರೂವ್ ಮಾಡಿದ್ದಾರೆ. ವರಿಷ್ಠಾಯ ವಸಿಷ್ಠಾಯ ಕನಿಷ್ಠಾಯ ನಮೋ ನಮಃ. ವೇದಿಷ್ಠಾಯ ವಿಷ್ಠಾಯ ಕ್ಷೇಪಿಷ್ಠಾಯ ಚ ತೇ ನಮಃ. ವರಿಷ್ಠಾಯ, ವರಿಷ್ಠ ಅಂದ್ರೆ ವರ ಅಂದ್ರೆ ಶ್ರೇಷ್ಠ, ಅತ್ಯಂತ ಶ್ರೇಷ್ಠನಾದವನಿಗೆ. ವಸಿಷ್ಠಾಯ, ವಸು ಅಂದ್ರೆ ಸಂಪತ್ತು, ಲಕ್ಷ್ಮೀಪತಿ, ಅತ್ಯಂತ ಸಂಪದ್ಭರಿತಾಯ. ಕನಿಷ್ಠಾಯ, ಕನಿಷ್ಠರೊಳಗೂ ಕೂಡ ಪರ್ವತ ನಿಯಾಮಕ. ಅಷ್ಟು ಸೂಕ್ಷ್ಮ ಇರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತೇ ನಮಃ, ನಮೋ ನಮಃ. ವೇದಿಷ್ಠಾಯ, ವೇದಿಷ್ಠಾಯ, ವೇದಿ ಅಂದ್ರೆ ಜ್ಞಾನ, ವೇದಿಗಳು ಜ್ಞಾನಿಗಳು, ವೇದ ವೇದಿಗಳು, ಅವರಲ್ಲಿ ನೇದಿಷ್ಠ ಅಂದ್ರೆ ಹತ್ತಿರ ಇರೋರು, ಅತ್ಯಂತ ಇರೋನು ನೀನು. ಯವಿಷ್ಠ ಅತ್ಯಂತ ದೂರ ಇರೋನು ನೀನೆ. ದೂರ ತರಮ್ಮೆತ್ತು ತದೇವಾಂತಿಕ ಮಂತಿಕ ಎರಡೂ ಆಗಿದ್ಯ. ಕ್ಷೇಪಿಷ್ಠ ಅಂದ್ರೆ ಅದು ರುದ್ರ ಮುಖ್ಯವಾಗಿ ಯಾರಿಗೆ ಅನ್ವಯ ಅದಲ್ಲ, ದೇವರಿಗೆ. ರಿಲೇಟಿವ್ಲಿ ಅವರಿಗೆ ಅನ್ವಯ, ಅಬ್ಸಲ್ಯೂಟ್ಲಿ ದೇವರಿಗೆ ಅಷ್ಟೇ. ವೇದಿಷ್ಠ ಇಷ್ಟ. ಕ್ಷೇಪಿಷ್ಠ, ಕ್ಷೇಪಿಷ್ಠ ಅಂದ್ರೆ ಏನು? ಕ್ಷೇಪಿಷ್ಠ ಅತ್ಯಂತ ಫಾಸ್ಟ್. ವಾಯುರ್ವೈ ಕ್ಷೇಪಿಷ್ಠ ದೇವತಾ. ಕ್ಷೇಪಿಷ್ಠ ದೇವತಾ ಅಂದ್ರೆ ಫಾಸ್ಟೆಸ್ಟ್. ಮತ್ತೆ ಅವರೆಷ್ಟು ಫಾಸ್ಟ್ ಯಾರು ಅಲ್ಲ. ಮನೋಜಮಂ ಮಾರುತ ತುಲ್ಯ ವೇಗ. ಅಶ್ವತ್ಥಾಮರು ಮನೋವೇಗದಲ್ಲಿ ಹೋದ್ರು ರುದ್ರದೇವರು. ಭೀಮಸೇನ ಆಮೇಲೆ ಹೊರಟಿದ್ರು. ಹೇಳಿದ್ಬಿಟ್ಟು ಯಾರು ವೇಗ ಜಾಸ್ತಿ ಆಯ್ತು ಈಗ? ಸುಮ್ಮನೆ ಕತೆ ಕೇಳೋದಲ್ಲ, ಅಲ್ಲಿ ಶಾಸ್ತ್ರ. ಕ್ಷೇಪಿಷ್ಠ ದೇವತೆ, ಅದರಿಂದ ಆಶುದೇವ ಅಂತ ಹೆಸರು. ಫಾಸ್ಟೆಸ್ಟ್ ಅನುಗ್ರಹ ಮಾಡೋದು ಯಾರು ಅಂದ್ರೆ ಹರಿವಾಯುಗಳಿಬ್ರೆ. ಉಳಿದವ್ರು ಯಾರು ಅಷ್ಟು ಫಲ ಬೇಕೊಳ್ಳಕ್ಕಾಗೋದಿಲ್ಲ. ವಾಯುಸ್ಥಿತಿಯ ಕೆಲಸ ಮಾಡುತ್ತೆ, ಗೊತ್ತಾಯ್ತಾ? ಎಷ್ಟೋ ಸಮಸ್ಯೆಗಳನ್ನ ಪುರಸ್ಕರಣೆ ಮಾಡಿ ಅಂತ ಹೇಳಿದ್ರೆ ಪುರಸ್ಕರಣೆ ಶುರು ಮಾಡಿದಾಗ ಆಗ್ಬಿಡುತ್ತೆ ಕೆಲವರಿಗೆಲ್ಲ, ಗೊತ್ತಾಯ್ತು? ಕೆಲವರಿಗೆ ಮುಗಿಯೋತ್ತಿಗೆ ಆಗತ್ತೆ. ಅವ್ರು ಮಾಡೋ ಕ್ವಾಲಿಟಿ ಮೇಲೆ ವ್ಯತ್ಯಾಸ ಆಗುತ್ತೆ. ಅಷ್ಟು ಬೇಗ ಫಲ ಸಿಗುತ್ತೆ ಅಂತ ಅಲ್ಲಿ ನಿಲ್ಲಿಸಿಬಿಡಬಾರ್ದು. ಫಲ ಸಿಕ್ತು ಅಂತ ಹೇಳಿ ಮುಂದುವರಿಸ್ಬೇಕಾದ್ರೆ. ಸಹಸ್ರಬಾಹವೇ ತುಭ್ಯಂ ಆಯ್ತು. ವ್ಯಾಪಿನೇ ಕ್ಷೇಪಿಷ್ಠಾಯ ತೇ ನಮಃ. ಎಲ್ಲ ಹೇಳಿದ್ದಾರೆ ಗೊತ್ತಾ? ಕ್ಷೇಪಿಷ್ಠ ಅಂತ ಎಲ್ಲಿ ಬಂದಿದೆ? ಎಲ್ಲಿ ಬಂದಿದೆ? ಆ ಪದನೇ ಬಂದಿಲ್ಲ, ಅರ್ಥ ಬಂದಿದೆ. ಎಲ್ಲಿ ಬಂದಿದೆ? ಮಧ್ವೀರ್ಯ 9ನೇ ಅಧ್ಯಾಯ. ಇಷ್ಟ ಪ್ರತಿಷ್ಠಾಪನೆ ಎಲ್ಲ ಮುಗಿದ ಮೇಲೆ ವಾಯುದೇವ್ರ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಾರೆ. ವಾಯುನ ತ್ರಿರಪಿ ಪೂರ್ವಪಾಯಿನ. 3 ಸತ್ಯ ಕೂಡ ಫಸ್ಟ್ ಬಂದಿದ್ದವರೇ. ಬೆಸ್ಟ್ ಆಫ್ ತ್ರೀ ಅಲ್ಲ, ಎಲ್ಲ 3 ಬೆಸ್ಟೇ ಬಂದಿದ್ದು. ಆಗ ಅವ್ರಿಗೆ ಏನಂತ ಕರೆದಿದ್ದಾರೆ? ತರಸ್ವಿ ಅಂತ ಕರೆದ. ತರಸ್ವಿ ಅಂದ್ರೆ ಒಂದೇ ಕ್ಷೇಪಿಷ್ಠ, ಅತ್ಯಂತ ವೇಗದಿಂದ ಓಡಾಡು. ಅದ್ರ ಅಲ್ಲೇ ಶ್ರುತಿ ಅದು ಕ್ಷೇಪಿಷ್ಠ ದೇವತಾ ಅಂತ ಅವ್ರಿಗೆ ಹೆಸರು. ಅದಕ್ಕೆ ಹನುಮಂತ ಹಾರಿದ್ದು ಎಷ್ಟು ಬೇಗ, ಬಿಫೋರ್ ಶೆಡ್ಯೂಲ್ ಬುಟ್ಟಿ ಆಗಿತ್ತಾಗಲಿ. ಜನ ಮಧ್ಯ ಎಷ್ಟೋ ಕೆಲಸ ಮಾಡಿಕೊಂಡು ಸಿಮ್ಮಿಗೆ ಅನೇಕ ಪ್ರಸಂಗ ಮುಗಿಸ್ಕೊಂಡು ಅಲ್ಲಿಗೆ ಹೋಗಿತ್ತು. ವರಿಷ್ಠಾಯ ವಸಿಷ್ಠಾಯ ಪಂಚಾತ್ಮನೇ ನಮಸ್ತುಭ್ಯಂ ಸರ್ವಾಂತರ್ಯಾಮಿಣೇ ನಮಃ. ಪಂಚರೂಪಿಯಾಗಿತ್ತು, ವಾಸುದೇವಾದಿ ರೂಪಗಳು. ಆಮೇಲೆ ನಮಸ್ತುಭ್ಯಂ, ತುಭ್ಯಂ ಅಂದ್ರು ಒಂದೇ, ತೇ ಅಂದ್ರು ಒಂದೇ. ತೇ ತುಭ್ಯಂ ಎರಡು ಈಕ್ವಿವೆಲೆಂಟ್ಸ್. ಸರ್ವಾಂತರ್ಯಾಮಿಣೇ ನಮಃ. ಸರ್ವಾಂತರ್ಯಾಮಿತ್ವ ಕಡಿಮೆ ಆಗ್ತಾ ಬರುತ್ತೆ. ಪರಮಾತ್ಮ ಸರ್ವಾಂತರ್ಯಾಮಿ. ಲಕ್ಷ್ಮಿ ಅಂತರ್ಯಾಮಿ ಪರಮಾತ್ಮ, ನಾರಾಯಣ ಅಂತರ್ಯಾಮಿ ಲಕ್ಷ್ಮಿ ಅಲ್ಲ. ಅರ್ಥ ಆಯ್ತಾ? ಅದ್ ಅರ್ಥ ಮಾಡ್ಕೊಂಡ್ರೆ ಯಾರು ದೊಡ್ಡವರು ಗೊತ್ತಾಗ್ಬಿಡುತ್ತೆ. ನೇದಿಷ್ಠಾಯ ಪಂಚಾತ್ಮನೇ ಆಯಿತು. ಕಲಾ ಷೋಡಶ ರೂಪಾಯ ಸೃಷ್ಟಿಸ್ಥಿತ್ಯಂತ ಹೇತವೇ.
ಕಲಾ ಷೋಡಶ ರೂಪಾಯ ಸೃಷ್ಟಿ ಸ್ಥಿತಿ ಅಂತ ಹೇತವೆ. ಏನಾಯ್ತು? ಕಲಾ ಷೋಡಶ ಅಂದ್ರೆ ಷೋಡಶ ಕಲಾ ಪುರುಷ ಅಂತ ಹೇಳಿದ್ದಾರೆ. ಅದು ಎಲ್ಲಾದ್ರಲ್ಲೂ ನೀನೇ ಇರೋ. ಸಮಸ್ ಮುಂದೆ ಸೃಷ್ಟಿ ಸ್ಥಿತಿ ಅಂತ ಹೇತವೆ. ಸೃಷ್ಟಿ ಹೇತು, ಸ್ಥಿತಿ ಹೇತು, ಅಂತ ಹೇತು. ಸೃಷ್ಟಿ ಸ್ಥಿತಿ ಅಂತ ಪ್ರಳಯ, ಮೂರಕ್ಕೂ ಕಾರಣ ನೀನೇ. ನಮಸ್ತೆ ಗುಣಪೂರ್ಣಾಯ ಗುಣರೂಪಾನುವರ್ತಿನೇ ವ್ಯಸ್ತಾಯ ಚ ಸಮಸ್ತಾಯ ಸಮಸ್ತ ವ್ಯಸ್ತ ರೂಪಿಣೆ. ಅದರಲ್ಲಿ ನಮಸ್ತೆ ಗುಣರೂಪಾಯ, ಪರಮಾತ್ಮನೇ ಗುಣನೂ ಇದೆ ಹೌದು, ಗುಣಿನೂ ಹೌದು. ಗುಣ ಅಂದ್ರು ದೇವರು, ಆನಂದ ಅಂದ್ರು ದೇವರು, ಆನಂದಿ ಅಂದ್ರು ದೇವರೇ. ಆಮೇಲೆ ಗುಣರೂಪಾನುವರ್ತಿನಿ, ಗುಣರೂಪಗಳಿಗೆ ತಕ್ಕಂತೆ ಅನುವರ್ತಿಸಿ ನಡೀತಿ ಉಳಿದವ್ರ ಬಗ್ಗೆ. ವ್ಯಸ್ತಾಯ ಸಮಸ್ತಾಯ, ವ್ಯಸ್ತ ಅಂದ್ರೆ ಒಂದೊಂದು ಕಡೆ ಇದ್ರೆ, ಸಮಸ್ತ ಅಂದ್ರೆ ಎಲ್ಲ ಕಡೆ ಇದ್ರೆ, ಎಲ್ಲ ಕಡೆ ಇದ್ದೆ ಒಂದೊಂದು ಕಡೆನೂ ಇದ್ದೆ. ಮತ್ತೆ ಆಫೀಸರು ಚೇಂಬರ್ ಕೂತಿರ್ತಾರೆ, ಎಲ್ಲ ಕಡೆ ಇಲ್ಲ ಅಂತ. ಎಲ್ಲಾದ್ರೂ ಕಂಟ್ರೋಲ್ ಇದ್ರು ಕೂಡ ಏನಲ್ಲ, ಎಲ್ಲ ಕಡೆ ಇಲ್ಲ, ಫಿಸಿಕಲಿ ಇರೋಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ಎಲ್ಲ ಕಡೆ ಓಡಾಡೋ ಅಟೆಂಡರ್ ಅಲ್ಲಿ ಕೊಡಕ್ ಸಾಧ್ಯ ಇಲ್ಲ. ದೇವ್ರು ಹಾಗಲ್ಲ, ಹೇಗಿದ್ದಾನೆ? ಎಲ್ಲಾ ಕಡೆಗೂ ಇದ್ದಾನೆ. ವ್ಯಸ್ತ ಸಮಸ್ತ, ಎಲ್ಲ ದೇವತೆಗಳಲ್ಲಿ ಇದ್ದಾನೆ, ಪ್ರತಿ ದೇವತೆಗಳಲ್ಲೂ ಇದ್ದಾನೆ. ಅಷ್ಟೇ ಆದ್ರೆ ಪುಣ್ಯ. ಪ್ರತಿ ಅವಯವದಲ್ಲೂ ಇದ್ದಾನೆ ಮತ್ತೆ ಪರಮಾತ್ಮ. ಅಷ್ಟೇ ಅಲ್ಲ, ಪ್ರತಿ ಒಂದು ಪುರುಷನಲ್ಲೂ ಇದ್ದಾನೆ. ದೇವರ ವ್ಯಾಪ್ತಿ ಜೀವರಲ್ಲಿ, ಹೃದಯದಲ್ಲಿ ಮಾತ್ರ ಇದ್ದಾನೆ, ತಪ್ಪು ತಿಳ್ಕೋಬಾರದು. ಉಪಾಸನೆ ಅಲ್ಲಿ ಮಾಡ್ಬೇಕು. ಇರೋದು ಮಾತ್ರ ಎಲ್ಲಿ? ಎಲ್ಲಾ ಕಡೆ ದೇವರು ಇದ್ದಾನೆ. ಇದು ದೇವರ ದೊಡ್ಡ ಮ್ಯಾಜಿಕ್. ಹುಡುಗರು ಮನೆ ಒಳಗೆ ಇರ್ತಾರೆ, ಮನೆಯಲ್ಲಿ ಇದ್ದಾನೆ ಅಂತ ಮನೆ ತುಂಬಾ ಇರೋದಿಲ್ಲ. ಯಾವ್ದೋ ರೂಮ್ನಲ್ಲಿ ತುಂಬಾ ಇರೋದಿಲ್ಲ, ಚೇರ್ ತುಂಬಾ ಕೂತಿರೋದಿಲ್ಲ. ನೀವು ಹೇಳಿದ ಖಾಲಿ ಇರುತ್ತೆ ಅಷ್ಟ ಕಡೆ, ಬರ್ತಾ ಕಡಿಮೆ. ಇದೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ದೇವ್ರಿಗೆ ನಮ್ಗೆ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾಗ. ಅದನ್ನೇ ಅನುಸಂಧಾನಕ್ಕೆ ತರೋದು. ಹೇಳೋದು ಬೇರೆ, ಅನುಸಂಧಾನ ಬೇರೆ. ಲೋಕಯಾತ್ರಾ ಪ್ರಸಿದ್ಧಾರ್ಥಂ ಸೃಷ್ಟಿ ಅದಾಯ್ತು. ಅಲ್ಲಿ ನಾಳೆ ಮುಗಿಯುತ್ತೆ ಬಹುಶಃ, ಮುಗಿಯೋದು ನಾಳೆ ಮುಗಿಯುತ್ತೆ, ನಾಳೆ ಆಗ್ಲವ.